ಇದಾಗಲ್ಲ, ಅದು ನನ್ನಿಂದ ಸಾಧ್ಯವೇ ಇಲ್ಲ, ಬೇರೆ ಏನಾದರೂ ಮಾಡೋಣ ಅಂತ ಜನ ಹೇಳುವುದನ್ನು ಕೇಳುತ್ತಲೇ ಇರುತ್ತೇವೆ. ಯಾವುದೇ ಕೆಲಸವಾಗಲಿ ಶುರುವಾಗುವುದಕ್ಕಿಂತ ಮುನ್ನವೇ ಅದು ನನ್ನಿಂದ ಸಾಧ್ಯವಿಲ್ಲ ಎಂಬ ಯೋಚನೆಯಿಂದ ಪ್ರಾರಂಭ ಮಾಡಬೇಡಿ. ನೀವು ನಿಮ್ಮ ಸುತ್ತಲಿನ ಜಗತ್ತನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಐಡಿಯಾಗಳು ಹುಟ್ಟಿದ್ದು ಸಣ್ಣ ಶೆಡ್ಗಳಲ್ಲಿ, ಗ್ಯಾರೇಜ್ಗಳಲ್ಲೇ ಹೊರತು ದೊಡ್ಡ ದೊಡ್ಡ ಕಂಪನಿಗಳಿಂದಲ್ಲ. ಆ್ಯಪಲ್, ಗೂಗಲ್, ಮೈಕ್ರೋಸಾಫ್ಟ್, ಡಿಸ್ನಿ, ಅಮೆಜಾನ್, ಫೇಸ್ಬುಕ್ಗಳೆಲ್ಲ ಹುಟ್ಟಿದ್ದೇ ಸಣ್ಣ ಸಣ್ಣ ಕೋಣೆಗಳಲ್ಲಿ. ಈ ಐಡಿಯಾಗಳೆಲ್ಲ ಬಂದಿದ್ದು ಏನೋ ಹೊಸದೊಂದು ಮಾಡಬಹುದು ಎಂಬ ಐಡಿಯಾಗಳಿಂದ. ಈ ಐಡಿಯಾಗಳಿಗೆ ದೊಡ್ಡ ದೊಡ್ಡ ತಂತ್ರಜ್ಞಾನಗಳ ಅವಶ್ಯಕತೆ ಇರಲಿಲ್ಲ, ಎಕರೆಗಟ್ಟಲೆ ಜಾಗ ಬೇಕಿರಲಿಲ್ಲ. ಇವೆಲ್ಲ ಹುಟ್ಟಿದ್ದು, ಬೆಳೆದಿದ್ದು ಮತ್ತು ದೊಡ್ಡದಾಗಿದ್ದು ಮನಸ್ಸಿನಲ್ಲಿ. ಬಹುಶಃ ಈ ಐಡಿಯಾಗಳನ್ನು ಪೋಷಿಸದಿದ್ದರೆ, ಅದು ಸಾಧ್ಯವೇ ಇಲ್ಲ ಎಂಬ ಲೆಕ್ಕಾಚಾರದಲ್ಲೇ ಕಳೆದಿದ್ದರೆ ಈ ಐಡಿಯಾಗಳು ದೊಡ್ಡದಾಗುತ್ತಿರಲಿಲ್ಲ. ಇದರಿಂದಾಗಿ ಹೊಸ ತಂತ್ರಜ್ಞಾನ, ಹೊಸ ಸಂಸ್ಥೆಗಳು, ಹೊಸ ಯೋಜನೆಗಳು ಯಾವುದೂ ಹುಟ್ಟುತ್ತಿರಲಿಲ್ಲ. ಹೀಗಾಗಿ ಯಾವುದೇ ಐಡಿಯಾ ಇರಲಿ, ಅದು ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಬರಬೇಡಿ. ಅದಾಗುತ್ತದೋ ಇಲ್ಲವೋ ಬೇರೆ ಮಾತು, ಕನಿಷ್ಠ ಪ್ರಯತ್ನವನ್ನಾದರೂ ಮಾಡಿ. ಅದು ಸಫಲವಾಗದಿದ್ದರೂ ಬೇರೆ ಏನಾದರೂ ಒಳ್ಳೆಯದಾದರೂ ಖಂಡಿತ ಆಗುತ್ತದೆ. ಹೀಗಾಗಿ ಮೊಗ್ಗನ್ನು ಬೆಳೆಯುವುದಕ್ಕಿಂತ ಮುಂಚೆಯೇ ಚಿವುಟಿ ಹಾಕಬೇಡಿ. ನಿಮ್ಮ ಐಡಿಯಾ ಏನೇ ಇರಲಿ, ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಿದರೆ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಆದಷ್ಟು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನೀವು ಪ್ರಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ಭೇಟಿ ನೀಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.